ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಚಾಣೂರ, ಮುಷ್ಟಿಕ ಮೊದಲಾದವರು ಸತ್ರು ಕೃಷ್ಣನ ಪೆಟ್ಟಿನಿಂದ ಅನ್ನೋದನ್ನು ಹೋದ ಬಾರಿ ನೋಡಿದೆವು. ಕಂಸನಿಗೆ ಬಹಳ ಸಿಟ್ಟು ಬಂತು. ಕಂಸೋಪಿ ಕೋಪರಕ್ತಾಕ್ಷಃ ಪ್ರಾಹೋಚ್ಚೈಃ ವ್ಯಾಯತಾನ್ನರಾನ್ ಗೋಪಾವೇತೌ ಸಮಾಜೌಘಾತ್ ನಿಷ್ಕ್ರಮ್ಯೇತಾಂ ಬಲಾದಿತಃ. ಕೋಪದಿಂದ ಕೆಂಪು ಕಣ್ಣವನಾಗಿ ಗಟ್ಟಿಯಾಗಿ ನುಡಿದ ಸುತ್ತಲೂ ಇರುವ ತನ್ನವರನ್ನು ಗೋಪಾವೇತೌ ಸಮಾಜೌಘಾತ್ ನಿಷ್ಕ್ರಾಮ್ಯೇತಾಂ, ಮೊದಲು ಅವರಿಬ್ಬರನ್ನು ತೊಲಗಿಸಿ ನಂದೋಪಿ ಗೃಹ್ಯತಾಂ ಪಾಪೋ ನಿರ್ಗಲೈರಾಯಸೈರ್ಯಃ ಅವೃದ್ಧಾರ್ಹೇಣ ದಂಡೇನ ವಾಸುದೇವೋಪಿ ವಧ್ಯತಾಂ. ನಂದಗೋಪನನ್ನ ನಿರ್ಗಳೈಹಿ ಆಯಸೈಹಿ, ಕಬ್ಬಿಣದ ಸರಪಳಿಗಳಿಂದ ಕಟ್ಟಿಬಿಡಿ. ಅವೃದ್ಧಾರ್ಹೇಣ ದಂಡೇನ, ಹಿರಿಯರು ಅಂತನೂ ನೋಡದೇನೆ ಕಠಿಣವಾದ ದೈಹಿಕ ಶಿಕ್ಷೆಯನ್ನು ವಿಧಿಸಿ. ವಲ್ಗಂತಿ ಗೋಪಾ ಕೃಷ್ಣೇನ ಯೇ ಚೇಮೇ ಸಹಿತಾ ಪುರಃ ಗಾವೋ ನಿಗೃಶ್ಯತಾಮೇಶಃ ಯಚ್ಚಾಸ್ತಿ ವಸು ಕಿಂಚನ. ಇಲ್ಲಿ ಗೋಪಾಲಕರೆಲ್ಲ ಓಡಾಡ್ತಾ ಇದ್ದಾರಲ್ಲ, ಆ ಎಲ್ಲ ಗೋಪಾಲಕರನ್ನ ಸೆರೆಮನೆಗೆ ತಳ್ಳಿ ಆದವರನ್ನು ಕೊಂದು ಆ ಗೋವುಗಳನ್ನೆಲ್ಲ ಕಿತ್ಕೊಂಡ್ಬಿಡಿ. ಅವ್ರದ್ದು ಏನೇನು ಹಣ ಇದೆ ಅದನ್ನೆಲ್ಲ ಜಪ್ತಿ ಮಾಡಿ. ಏವಮಾಜ್ಞಾಪಯಂತಂ ತು ಪ್ರಹಸ್ಯ ಮಧುಸೂದನಃ ಉತ್ಪ್ಲುತ್ಯಾರುಷ್ಯತಂ ಮಂಚಂ ಕಂಸಂ ಜಗ್ರಾಹ ವೇಗತಃ. ಈ ರೀತಿ ಏನೇನೇನೇನೋ ಹೇಳ್ತಾ ಇದ್ದಾನೆ ಅವನು. ಕೃಷ್ಣ ಏನು ಮಾಡಿದ, ಆ ರಂಗದಿಂದ ವೇಗವಾಗಿ ಜಿಗಿದ, ಅವನ ತಲೆಯಲ್ಲಿ ಹಿಡಿದುಕೊಂಡ. ಕೇಶೇಶು ಆಕೃಷ್ಯ ವಿಗಲತ್ ಕಿರೀಟಮವನೀತಳೆ ಸಕಂಸಂ ಪಾತಯಾಮಾಸ ತಸ್ಯೋಪರಿ ಪಪಾತ ಚ. ತಲೆಗೂದಲಲ್ಲಿ ಹಿಡಿದು ಅಷ್ಟೋ ಹೊತ್ತಿಗೆ ಕಿರೀಟ ಬಿದ್ದಿತ್ತು. ದಡನೇ ಎಳ್ಕೊಂಡು ಬಂದ. ಅಶೇಷ ಜಗದಾಧಾರ ಗುರುಣಾ ಪತತೋಪರಿ ಕಂಸೇನ ತ್ಯಾಜಿತ ಪ್ರಾಣಾನ್ ಉಗ್ರಸೇನಾತ್ಮಜೋ ನೃಪಃ. ವಸ್ತುತಃ ಅವನು ಹಾರಿ ಅವನ ತಲೆಗೂದಲು ಹಿಡಿದು ಅವನ ಮೇಲೆ ಹೀಗೆ ಕೂತಾಗಲೇ ಅವನ ಪ್ರಾಣ ಹೊರಟೋಗಿತ್ತು. ವೀರೋಚಿತವಾದ ರೀತಿಯಿಂದ ಯುದ್ಧ ಮಾಡ್ತಾ ಇರುವಾಗ ಶಸ್ತ್ರವನ್ನು ಹಿಡಿದಾಗ ಅವನನ್ನು ಹೊಡಿಲಿಕ್ಕೆ ಹೋದ ರೀತಿಯಲ್ಲಿ ಸಾಯಲಿಲ್ಲ. ಅವನು ಹೀಗೆ ಜಿಗಿದು ಕೂಡಲೇ ಸತ್ತು ಹೋದ. ಅದರಷ್ಟು ಹೀನಾಯವಾದ ಮರಣ ಇನ್ನೊಂದಿಲ್ಲ ಅಂತ. ಅದರಿಂದ ವೀರಸ್ವರ್ಗವಾದರೂ ಸಿಗಬಹುದು ಅಂತ ಅದು ಸಿಗಲಿಲ್ಲ. ಯಾಕೆಂದರೆ ಆ ತರಹ ಮಾಡಿದನು. ಮೃತಸ್ಯ ಕೇಶೇಶು ತದಾ ಗೃಹೀತ್ವಾ ಮಧುಸೂದನಃ ಚಕರ್ಷ ದೇಹಂ ಕಂಸಸ್ಯ ರಂಗಮಧ್ಯೆ ಮಹಾಬಲಃ. ಅವನ ತಲೆಗೂದಲಲ್ಲಿ ಹಿಡಿದು ರಣರಂಗದಲ್ಲಿ ಎಲ್ಲ ಕಡೆ ಇಡೀ ತಿರುಗಾಡಿಕೊಂಡು ಬಂದಂತೆ ಎಳ್ಕೊಂಡು. ಕಪ್ಪು ಗೆದ್ದರೆ ಕಪ್ಪಿಡ್ಕೊಂಡು ಇಡೀ ಸ್ಟೇಡಿಯಂನ ಪ್ರಾಂತ ಭಾಗದಲ್ಲಿ ಸುತ್ತಾಡಿ ಬರ್ತಾರಲ್ಲ, ಹಾಗೆ ಅವನ ತಲೆಗೂದಲನ್ನು ಹಿಡಿದು ಎಲ್ಲ ಕಡೆ ತಗೊಂಡು ಬಂದ. ಗೌರವೇಣಾತಿ ಮಹತ ಪರಿಘಾತೇನ ಕೃಷ್ಯತ
ಕೃತ ಕಂಸಸ್ಯ ದೇಹೇನ ವೇಗೇನೇವ ಮಹಾಂಭತಃ. ಕಂಸನ ದೇಹದಿಂದ ಒಂದು ಪರಿಖ ಸುತ್ತಲೂ ಎಳೆದ ಗುರುತಾಯಿತು. ಒಂದು ಹಳ್ಳ, ಒಂದು ಸಣ್ಣ ಮಟ್ಟದ ಹಳ್ಳ. ಅಂದರೆ ಒಂದು ವಸ್ತುವನ್ನು ಭಾರವಾಗಿ ಎಳೆದ್ರೆ ಯಾವ ರೀತಿಯಾದ ಒಂದು ಗುರುತಾಗುತ್ತೋ ಆ ರೀತಿಯ ಗುರುತಾಯಿತು. ಕಂಸೇ ಗೃಹೀತೆ ಕೃಷ್ಣೇನ ತದ್ಭ್ರಾತಾಭ್ಯಾಗತೋ ರುಚ ಸುಮಾಲಿ ಬಲಭದ್ರೇಣ ಲೀಲೆಯೈವ ನಿಪಾತಿತಃ. ಕಂಸನ ತಮ್ಮ ಸುಮಾಲಿ ಅಂತ ಆಕ್ರಮಣ ಮಾಡಲಿಕ್ಕೆ ಬಂದ, ಅವನನ್ನು ಬಲರಾಮ ಕೊಂದ. ತಥೋ ಹಾಹಾಕೃತಂ ತರವಂ ಆಸೀತ್ ತದ್ರಂಗಮಂಡಲಂ ಅವಜ್ಞಯಾ ಹತಂ ದೃಷ್ಟ್ವಾ ಕೃಷ್ಣೇನ ಮಧುರೇಶ್ವರಂ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ಅವಲೀಲೆಯಿಂದ ಸತ್ತೋದ್ನೆ. ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯಾದರೂ ಪ್ರತಿರೋಧ ತೋರಿಸ್ಬೇಕಿತ್ತು ಕೃಷ್ಣನ ಎದುರು ಹೋರಾಡ್ತಾ. ನಾವೆಲ್ಲ ಅಂದ್ಕೊಂಡಿದ್ದು ನೋಡಿದ್ರೆ ಘನಘೋರವಾದ ಯುದ್ಧ 5 ದಿವಸ 10 ದಿವಸ ಆಗತ್ತೆ ಅಂತ. ಏನೂ ಆಗಲಿಲ್ಲ. ಅವನ ಮೇಲೆ ಜಿಗಿದು ಅವನ ಮೇಲೆ ಕೂತ ಅಷ್ಟೊತ್ತಿಗೆ ಸತ್ತೋದ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಈ ಕಂಸನ ತಮ್ಮ ಬಲರಾಮನಿಂದ ಸತ್ತ ಅಂತ ಒಂದು ಮಾತು ಹೇಳ್ತಾರೆ. ಅದನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮೊದಲು ಅವನು ಸತ್ತಿದ್ದು. ಅವನಿಗೆ 20 ಅಕ್ಷೋಹಿಣಿ ಸೈನ್ಯ ಬೆಂಗಾವಲಾಗಿ ಇತ್ತು. ಇಪ್ಪತ್ತ್ಮೂರು ಅಕ್ಷೋಹಿಣಿ. ಅದನ್ನು ಕೃಷ್ಣ ಕೊಲ್ಲಬೇಕು ಅಂತಾದಾಗ ಇಂದ್ರ ತನ್ನ ರಥವನ್ನು ಕಳುಹಿಸಿದ. ಆ ರಥವನ್ನು ಏರಿ ಯುದ್ಧ ಮಾಡಿದ. ಅದಾದ ಮೇಲೆ ಕಂಸನನ್ನು ಕೊಂದದ್ದು ಅಂತಾರೆ. ನಮಗೆ ನಿರ್ಣಯ ಪ್ರಬಲ. ಯಾಕೆಂದರೆ ಮಧ್ವರು ಹಾಗೆ ಹೇಳಿದ್ದಾರೆ, ನಾನು ಲಕ್ಷಣ ಗ್ರಂಥವನ್ನು ಆಶ್ರಯಿಸಿ ಬರೆದಿದ್ದೇನೆ ಅಂತ. ಅದು ಎಲ್ಲೂ ಸಿಗಲ್ಲ. ದೇವರು ಕಂಸನನ್ನು ಕೊಲ್ಲುವ ಮೊದಲು 20 ಅಕ್ಷೋಹಿಣಿ ಸೇನೆಯನ್ನು ಕೊಂದ ಅಂತ ಹೇಳಿ ಗುರುಗಳು ವ್ಯಾಖ್ಯಾನ ಬರೆಯುವಾಗ ಇದಕ್ಕೆ ಸಂವಾದಿಯಾದದ್ದನ್ನು ಕೊಡುವಂದರು. ವಿಷ್ಣು ಪುರಾಣ ನೋಡಿದೆವು, ಅಲ್ಲಿ ಸಿಗಲಿಲ್ಲ. ಹರಿವಂಶ ನೋಡಿದೆವು, ಅಲ್ಲಿ ಸಿಗಲಿಲ್ಲ. ಭಾಗವತದಲ್ಲಿ ಇಲ್ಲ. ಎಲ್ಲ ಪುರಾಣ ನೋಡ್ತಾ ನೋಡ್ತಾ ನನಗೆ ಪಕ್ಕ ನೆನಪಾಯಿತು, ಇಲ್ಲ ಸಭಾಪರ್ವದಲ್ಲೊಮ್ಮೆ ನೋಡೋಣ ಅಂತ. ಆ ಸಭಾಪರ್ವದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಅರ್ಘ್ಯ ಪ್ರದಾನದ ಸಂದರ್ಭದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಅಂದರೆ ಒಂದು ನಿರ್ಣಯ ಅನ್ನೋದು ಎಷ್ಟು ಗ್ರಂಥಗಳ ಮೇಲೆ ಬಂದಿದೆ ಅಂತ. ಹೀಗಾಗಿ ಆಚಾರ್ಯರ ನಿರ್ಣಯ ಪ್ರಬಲ. ಒಬ್ಬರು ಹೇಳ್ತಾ ಇದ್ರು, ದೇವೇಂದ್ರ ತೀರ್ಥರ ಶಿಷ್ಯರು, ದೇವೇಂದ್ರ ತೀರ್ಥರು ಹೇಳ್ತಾ ಇದ್ರಂತೆ, ಮಧ್ವಾಚಾರ್ಯರು ಮತ್ತು ವೇದವ್ಯಾಸರು ಅಂತ ಪಕ್ಕದಲ್ಲಿಟ್ಟರೆ ನಾವು ಮಧ್ವಾಚಾರ್ಯರ ಬಳಿಗೇನೆ ಹೋಗ್ತೀವಿ. ಯಾಕೆ ಅಂದರೆ ವೇದವ್ಯಾಸರು 3 ತರಹದ ಜೀವಿಗಳಿಗೆ ಸಾಧನೆ ಮಾಡಿಸುವವರು, ಮಧ್ವಾಚಾರ್ಯರು ಸಾತ್ವಿಕರಿಗೆ ಸಾಧನೆ ಮಾಡಿಸುವವರು. ಬಹಳ ಒಳ್ಳೆಯ ಮಾತು. ಹೀಗಾಗಿ ಅವರು ಬಿಡಿ ಸನ್ಯಾಸಿಗಳು ಮೈಸೂರಿನಲ್ಲಿ ಇದ್ದರು. ಹೋಗಿ ಬಹಳ ದಿವಸ ಆಯಿತು. ಒಂದು 10-15 ವರ್ಷ ಆಗಿಲ್ಲ, ಆಗಿದೆ. ಮುಳಬಾಗಿಲಲ್ಲಿ ವೃಂದಾವನ ಇರೋದು. ಅವರು ಬಹಳ ದೃಷ್ಟಾಂತಗಳನ್ನು ಬಹಳ ಚೆನ್ನಾಗಿ ಕೊಡ್ತಾ ಇದ್ರು. ಒಳ್ಳೆಯ ದೃಷ್ಟಾಂತಗಳನ್ನು ಕೊಡ್ತಾ ಇದ್ರು. ಅವರು ಹೀಗೆ ಹೇಳ್ತಾ ಇದ್ರು. ಅದರಿಂದಾಗಿ ನಮಗೆ ಪುರಾಣಗಳನ್ನು ನಿರ್ಣಯ ಮಾಡಲಿಕ್ಕೆ ಮಧ್ವರ ಮಾತೆ ಆಧಾರ. ಮಧ್ವರು ಆ ರೀತಿ ಹೇಳಿದ್ದಾರೆ. ಮೊದಲು ಕಂಸನ 20 ಅಕ್ಷೋಹಿಣಿ ಸೈನ್ಯವನ್ನು ಅವನ ತಮ್ಮಂದಿರನ್ನು ಕೊಂದು ಆಮೇಲೆ ಕಂಸನನ್ನು ಕೊಂದದ್ದು. ಇಲ್ಲಿ ಉಲ್ಟಾ ಹೇಳಿದ್ದಾರೆ,
ಅದನ್ನು ಪ್ರಾತಿಲೋಮ್ಯ ಅಂತ ತೆಗೆದುಕೊಂಡು ಮೊದಲು ಇದನ್ನು ಚಿಂತನೆ ಮಾಡಬೇಕು. ಕೃಷ್ಣನೂ ಕೂಡ ಕೃಷ್ಣೋಪಿ ವಸುದೇವಸ್ಯ ಪಾದೌ ಜಗ್ರಾಹ ಸತ್ವರಃ ದೇವಕ್ಯಾಶ್ಚ ಮಹಾಬಾಹು ಬಲದೇವ ಸಹಾಯವಾನ್. ಕೃಷ್ಣ ವಸುದೇವನ ಅಡಿಗಳನ್ನು ಹಿಡಿದ, ದೇವಕಿಯ ಪಾದಗಳನ್ನು ಹಿಡಿದ. ಉತ್ಥಾಪ್ಯ ವಸುದೇವಸ್ತಂ ದೇವಕೀ ಚ ಜನಾರ್ದನಂ ಸ್ಮೃತ ಜನ್ಮೋಕ್ತ ವಚನೌ ತಾವೇವ ಪ್ರಣತೌ ಸ್ಥಿತೌ. ವಸುದೇವ ಹಾಗೂ ದೇವಕಿ ಕಾಲಿಗೆ ಬಿದ್ದ ಕೃಷ್ಣನನ್ನು ಎಬ್ಬಿಸಿದರು. ಆಗ ಬ್ರಹ್ಮದೇವರು ಕೃಷ್ಣನ ಹುಟ್ಟಿನಲ್ಲಿ ಹೇಳಿದ ಮಾತು ನೆನಪಾಯಿತು. ಅವರಿಗೆ ದೇವರ ಮಾತು ನೆನಪಾಯಿತು. ಎಲ್ಲ ಮಾತು ನೆನಪಾಗಿ ಅವರೇ ಕೈ ಮುಕ್ಕಿದ್ರಂತೆ. ಕೈ ಮುಕ್ಕೊಂಡು ಹೇಳಿದ್ರಂತೆ, ಪ್ರಸೀದ ಸೀದತಾಂ ದತ್ತೋ ದೇವಾನಾಂ ಯೋ ವರಪ್ರಭೋ ತಥಾವಯೋ ಪ್ರಸಾದೇನ ಕೃತೋದ್ಧಾರಸ್ಸ ಕೇಶವ. ಓ ಪ್ರಭುವೇ, ಸಂಕಟಗೊಂಡ ದೇವತೆಗಳಿಗಾಗಿ ನೀನು ವರವನ್ನು ಕೊಟ್ಟೆ. ದೇವತೆಗಳಿಗೆ ಸಂಕಟ ಯಾಕೆ ಬಂತು ಅಂತಂದರೆ ಸಜ್ಜನರ ಸಂಕಟವನ್ನು ನೋಡಿ, ಸಜ್ಜನರ ಸಂಕಟವನ್ನು ಪರಿಹರಿಸುವ ಸಲುವಾಗಿ ದೇವತೆಗಳಿಗೆ ವರವನ್ನು ಕೊಟ್ಟೆ. ನಮ್ಮ ಮೇಲೆ ಅನುಗ್ರಹದಿಂದ ಕೃತೋದ್ಧಾರ, ಅವನನ್ನು ಕಿತ್ತು ತೆಗೆದೆ. ಉದ್ಧಾರ ಅಂದರೆ ಕಿತ್ತು ತೆಗೆಯೋದು ಅಂತ. ಸಂಕಟದಿಂದ ಉದ್ಧಾರ ಅದು ಅರ್ಥ. ಸುಖದಿಂದ ಉದ್ಧಾರ ಮಾಡೋದು ಉದ್ಧಾರವೇ. ಉದ್ಧಾರ ಅಂದರೆ ಬುಡಸಹಿತ ತೆಗೆಯೋದು ಅಂತ ಅರ್ಥ. ಆರಾಧಿತೋ ಯದ್ಭಗವಾನ್ ಅವತೀರ್ಣೋ ಗೃಹೇ ಮಮ ದುರ್ವೃತ್ತ ನಿಧನಾರ್ಥಾಯ ತೇನ ವಪ್ಪಾವಿತಂ ಕುಲಂ. ಕೆಟ್ಟವರನ್ನು ಸಾಯಿಸಲಿಕ್ಕಾಗಿ ನೀನು ಬಂದೆ, ಅದರಿಂದ ನಮ್ಮ ಕುಲವನ್ನು ಪವಿತ್ರಗೊಳಿಸಿದೆ. ತ್ವಮಂತಃಸರ್ವಭೂತಾನಾಂ ಸರ್ವಭೂತಮಯ ಸ್ಥಿತಃ ಪ್ರವರ್ತೇತೆ ಸಮಸ್ತಾತ್ಮನ್ ತ್ವತ್ತೋ ಭೂತ ಭವಿಷ್ಯತಿ. ನೀನು ಎಲ್ಲರ ಅಂತರ್ಯಾಮಿ, ಎಲ್ಲ ಜೀವರಲ್ಲಿ ಇರುವವ, ನಿನ್ನಿಂದಲೇ ಭೂತ ಮತ್ತು ಭವಿಷ್ಯತ್. ಭೂತ ಭವಿಷ್ಯತ್ತು ಕೈಯಲ್ಲಿದ್ದವನು ವರ್ತಮಾನವನ್ನು ಕೈಯಲ್ಲಿಟ್ಕೊಳ್ಳದೆ ಇರ್ತಾನೆ. ಎಲ್ಲ ಯಜ್ಞಗಳಿಂದ ನೀನು ಪೂಜಿಸಲ್ಪಡ್ತೀಯ, ಎಲ್ಲ ದೇವತೆಗಳಲ್ಲಿ ನೀನು ಇದ್ದಿ, ನೀನೇ ಯಜ್ಞ, ಯಜ್ಞ ಮಾಡಿಸುವವನು ನೀನೇ. ಸಮುದ್ಭವ ಸಮಸ್ತಸ್ಯ ಜಗತಸ್ತ್ವಂ ನರೇಶ್ವರ. ಎಲ್ಲ ಜಗತ್ತಿನ ಉದ್ಭವ ಹುಟ್ಟು ನಿನ್ನಿಂದಲೇ. ಸಾಪಹ್ನವಂ ಮಮ ಮನೋ ಯದೇ ತತ್ವೈ ಜಾಯತೆ ದೇವಕ್ಯಾಶ್ಚಾತ್ಮಜ ಪ್ರೀತ್ಯ ತದತ್ಯಂತ ವಿಡಂಬನಾ. ನೋಡು, ನಿನ್ನ ಜೊತೆ ಮಾತನಾಡ್ತಾ ಇರಬೇಕಾದ್ರೇ ಸಾಪಹ್ನವಂ ಒಂದು ಮುಚ್ಚಿಗೆ ಅಡ್ಡ ಬರುತ್ತೆ. ಮುಚ್ಚಿಗೆ ಅಂದರೆ ಮುಚ್ಚಳ. ಒಂದು ಮುಚ್ಚಳ ಅಡ್ಡ ಬಂದು ಅಯ್ಯೋ ಮಗ ಅಂತ ಅನಿಸುತ್ತೆ. ಗೊತ್ತು, ಹೃದಯದ ಆಳದಲ್ಲಿ ನೀನು ದೇವರು ಪರಬ್ರಹ್ಮ ಅಂತ ಮೂಡ್ತಾ ಇರಬೇಕಾದ್ರೆ ನನ್ನ ಮಗ ಅಂತ ಅನ್ನಿಸ್ಬಿಡುತ್ತೆ. ಅದೇ ಆಶ್ಚರ್ಯ. ಹೃದಯದ ಆಳ, ನಾಭಿಯಾಳದಿಂದ ಹೊರಡುವ ಭಾವನೆ ಗಂಟಲಿಗೆ ಬರುವ ತನಕ ಇದ್ದು, ಗಂಟಲಿನಿಂದಲೂ ಮುಂದೆ ಬಂದು ಬಾಯಿಯಿಂದ ಹೊರಗಡೆ ಬರ್ಬೇಕಾದ್ರೆ ಮಗ ಅಂತ ಅನ್ನಿಸ್ಬಿಡುತ್ತೆ. ಎಷ್ಟು ಆಶ್ಚರ್ಯ. ನೀನು ಎಲ್ಲ ಜೀವರ ಕರ್ತೃ, ನಿನಗೆ ತುದಿಯಿಲ್ಲ, ಮೊದಲಿಲ್ಲ, ಕೊನೆಯಿಲ್ಲ. ನಿನ್ನನ್ನು ಯಾವ ಮನುಷ್ಯನ ನಾಲಿಗೆ ಮಗನೇ ಅಂತ ಅನ್ನತ್ತೆ. ತ್ವಾಂ ಮನುಷ್ಯಸ್ಯ ಕಸ್ಯೈಷ ಜಿಹ್ವಾ ಪುತ್ರೇತಿ ವಕ್ಷ್ಯತಿ. ಯಾವ ನಾಲಿಗೆ ನಿನ್ನನ್ನು ಮಗನೇ ಅಂತ ಕರೆಯುತ್ತೆ. ಆದರೆ ನಾವು ಹಾಗೆ ಕರಿತೀವಿ. ಜಗದೇತಜ್ಜಗನ್ನಾಥ ಸಂಭೂತಮಖಿಲಂ ತತಃ. ಓ ಜಗನ್ನಾಥನೇ, ಈ ಜಗತ್ತೆಲ್ಲ ನೀನು
ಹುಟ್ಟಿಸಿದ್ದಿ. ಈ ಹುಟ್ಟಿಸಿದ್ದರ ಹಿಂದೆ ನಿನ್ನ ಮಾಯೆ ಇದೆ. ಕಯಾ ಯುಕ್ತ್ಯ ವಿನಾ ಮಾಯಾಂ ಸೋಸ್ಮತ್ತ ಸಂಭವಿಷ್ಯತಿ. ನಾವು ಇದನ್ನು ಯಾವ ರೀತಿಯಿಂದಲೂ ಯೋಚನೆ ಮಾಡಲಿಕ್ಕಾಗಲ್ಲ. ಜಗತ್ತನ್ನು ಹೀಗೆ ಜೋಡಿಸಬಹುದು, ಜಗತ್ತಿನ ಸೂಕ್ಷ್ಮ ಸಂಗತಿಗಳನ್ನು ಹೀಗೆ ಅಸೆಂಬಲ್ ಮಾಡಬಹುದು ಇವತ್ತಿನ ಪರಿಭಾಷೆಯಲ್ಲಿ. ಆಗಲ್ಲ. ಕಯಾಯುಕ್ತ್ಯ, ಯಾವ ಯುಕ್ತಿಯಿಂದ ಈ ಜಗತ್ತು ಹೀಗಾಗ್ತಾ ಇದೆ ನಿನ್ನ ಇಚ್ಛೆಯನ್ನು ಬಿಟ್ಟು? ಇದು ಕನಕದಾಸರು ಹೇಳ್ತಾರಲ್ಲ, ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗು, ಜಿಹ್ವೆ ಮನಸ್ಸಿನ ಒಳಗು, ಮನಸ್ಸು ಜಿಹ್ವೆಯ ಒಳಗು, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಕೃಷ್ಣ ಅಂತ. ಹೊರಗಡೆಯ ಜಗತ್ತು ಒಮ್ಮೆ ಸುಮ್ಮನೆ ಹೀಗೆ ಯೋಚನೆ ಮಾಡಿ ಆಗ್ತಾ ಇದೆ, ಕ್ರಿಯೆ ಆಗ್ತಾ ಇದೆ. ಕ್ರಿಯೆ ಹೇಗಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಮನಸ್ಸು ಸ್ತಬ್ಧ ಆಗತ್ತೆ, ಆಶ್ಚರ್ಯದಲ್ಲಿ ಮುಳುಗುತ್ತೆ. ಅದನ್ನು ಅವ್ರು ಹೇಳೋದು. ಬಯಲು ಆಲಯದೊಳಗೋ, ನಮ್ಮ ಮನೆ ಈ ದೊಡ್ಡ ಒಂದು ಬಯಲೊಳಗಡೆ ಇದೆ. ಆಲಯವು ಬಯಲೊಳಗು, ಬಯಲು ಆಲಯದೊಳಗು. ಈ ಮನೆ ಒಳಗಡೆ ಒಂದಿಷ್ಟು ಸ್ಪೇಸ್ ಇದೆ, ವಿಸ್ತಾರವಾದ ಇಷ್ಟು ಒಂದು ಯಾವುದೋ ಒಂದು ವಿಸ್ತಾರ. ಬಯಲು ಆಲಯದೊಳಗು, ಬಯಲು ಆಲಯಗಳೆರಡು ನೇನದೊಳಗು. ನಾವು ವಸ್ತುತಃ ಬಯಲೊಳಗೆ ಆಲಯ, ಆಲಯದೊಳಗಡೆ ನಾವು, ನಮ್ಮೊಳಗಡೆ ಒಂದು ಚಿಕ್ಕ ಪಾರ್ಟು ಕಣ್ಣು. ಆದರೆ ಈ ಚಿಕ್ಕ ಕಣ್ಣು ಇಷ್ಟೂ ವಿಸ್ತಾರವನ್ನು ಒಮ್ಮೆಲೆ ಹಿಡಿದಿಟ್ಕೊಂಡಿರುತ್ತೆ. ನೋಡಿದ್ರೆ ಚಿಕ್ಕದು, ಚಿಕ್ಕದರಲ್ಲಿ ದೊಡ್ಡದಿರುತ್ತೆ. ಬಯಲು ಆಲಯದೊಳಗು, ಆಲಯವು ಬಯಲೊಳಗು, ಬಯಲು ಆಲಯಗಳೆರಡು ನಯನದೊಳಗು, ನಯನ ಬುದ್ಧಿಯ ಒಳಗು, ಬುದ್ಧಿ ನಯನದ ಒಳಗು, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಕೃಷ್ಣ. ಯಾವ ಯುಕ್ತಿಯಿಂದ ಇದನ್ನು ಕೂಡಿಸ್ಲಿಕ್ಕೆ ಬರುತ್ತೆ ಹೇಳಿ? ಇಷ್ಟು ವಿಚಿತ್ರವಾಗಿದೆ ವಸ್ತು ಸ್ವಭಾವ. ಇದು ಎಲ್ಲಿಂದ ಬಂದಿದ್ದು ಅಂದರೆ, ಭಾಗವತದಲ್ಲಿ ಬ್ರಹ್ಮದೇವರು ನೋಡಿ ಉದ್ಗಾರ ಮಾಡಿದ್ದದನ್ನೇ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಅರ್ಥಂ ವಸ್ತು ಮತ್ತು ಪ್ರಜ್ಞೆ ಎರಡೂ ಕೂಡ ಹೇಗೆ ಹೊಂದಿಕೊಳ್ಳುತ್ತೆ, ಅದೇ ಆಶ್ಚರ್ಯ. ನಾನು ಬೆಂಕಿಯನ್ನು ನೆನಪಿಸಿಕೊಂಡೆ, ನಾನು ಸುಟ್ಟು ಹೋಗಲಿಲ್ಲ. ನನ್ನ ಮನಸ್ಸಿನ ಒಳಗಡೆ ಪಡಪಡನೆ ಉರಿಯುವ ಬೆಂಕಿಯನ್ನು ನಾನು ನೋಡಬಹುದು, ಆದರೆ ಆ ಬೆಂಕಿ ನನ್ನನ್ನು ಸುಡಲ್ಲ. ಬೆಂಕಿ ಅಂತ ಹೇಳಬಲ್ಲೆ. ಬೆಂಕಿ ಅನ್ನುವ ಹೆಸರಿಗೂ ಬೆಂಕಿ ಅನ್ನುವ ವಸ್ತುವಿಗೂ ಏನು ಸಂಬಂಧ? ಒಂದೇ ಅಂತ ಆಗಿದ್ದರೆ ಬೆಂಕಿ ಅಂತ ಹೇಳಿದ ಕೂಡಲೇ ಬಾಯಿ ಉರಿದೋಗ್ಬಿಡ್ಬೇಕಿತ್ತು. ಇದು ಯಾವುದೂ ಆಗಲ್ಲ. ಮತ್ತೆ ಏನದು? ಯಾವ ಶಕ್ತಿ ಇದನ್ನು ಸುಸಜ್ಜಿತವಾಗಿರಿಸಿದೆ? ಬ್ರಹ್ಮದೇವರಿಗೆ ಆಶ್ಚರ್ಯ ಅಂದರೆ ವಸುದೇವನಿಗೆ ಮಧ್ಯದಲ್ಲಿ ನಿಂತೋಗತ್ತದು ಅಷ್ಟೇ. ತದತ್ಯಂತ ವಿಡಂಬನ. ಯಾವ ಯುಕ್ತಿಯಿಂದ ಇದನ್ನು ನಾವು ಹೇಳಬಲ್ಲೆವು? ಮಾಯಾಂ ವಿನ, ನಿನ್ನ ಬಂಧಕ ಶಕ್ತಿಯನ್ನು ಹೊರತುಪಡಿಸಿದರೆ ಕಯಾಯುಕ್ತ್ಯ ಸಂಭಾವಯಿಷ್ಯತಿ. ಹೇಗೆ ಇದನ್ನು ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ಇದರೊಳಗಡೆ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಕಸ್ಮಿನ್ ಪ್ರತಿಷ್ಠಿತಂ ಸರ್ವಂ. ಅಲ್ಲ, ಈ ಜಗತ್ತು ಎಲ್ಲ ಯಾರೊಳಗಡೆ ಇದೆ? ಅಂತಹವನು ನಮ್ಮ ತೊಡೆಯ ಮೇಲೆ ಬಂದು ಕೂಡ್ತಾನೆ. ನಾವು ಜಗತ್ತನ್ನು ಹೊತ್ತೆವು, ಜಗತ್ತನ್ನು ಹೊರುವ ಕೃಷ್ಣನನ್ನು ಹೊತ್ತೆವು ಅಂತ ಅನ್ಕೋಬೇಕಾ? ಇಲ್ಲ,
ಜಗತ್ತನ್ನು ಹೊತ್ತವನು ಇವನೇ, ನಮ್ಮ ಕೈಲಿ ಆಗಲ್ಲ ಅಂತ ವಾಸ್ತವ ಅರ್ಥ ಮಾಡ್ಕೋಬೇಕಾ? ಕೃಷ್ಣನನ್ನು ಹೊತ್ತ ನಾವು ಜಗತ್ತನ್ನು ಹೊರಲಿಕ್ಕಾಗಲ್ಲ, ಆದರೆ ಜಗತ್ತನ್ನು ಹೊತ್ತ ಕೃಷ್ಣನನ್ನು ಹೊತ್ತಿದ್ದೇವೆ. ಅದು ಏನಂತ ನಾವು ಆ ಭಾವನೆಯನ್ನು ಏನಂತ ಹೇಳೋದು? ಆ ಶ್ಲೋಕ ನೋಡಿ, ಯಸ್ಮಿನ್ ಪ್ರತಿಷ್ಠಿತಂ ಸರ್ವಂ ಜಗತ್ ಸ್ಥಾವರ ಜಂಗಮಂ ಕೋಷ್ಠೋತ್ಸೋತ್ಸಂಗ ಶಯನ ಸಕೋಷ್ಠ ಉತ್ಸಂಗ ಶಯನ. ಕೋಷ್ಠ ಹೊಟ್ಟೆ ಅಂತ ಒಂದು ಅರ್ಥ ಇದೆ, ಕೋಷ್ಠ ಮನೆ ಅಂತ ಒಂದು ಅರ್ಥ ಇದೆ. ಉತ್ಸಂಗ ತೊಡೆ, ಅಲ್ಲಿ ಮಲ್ಕೊಂಡಿರ್ತಾನೆ. ಅವನು ತೊಡೆಯ ಮೇಲೆ ಮಲ್ಕೊಂಡ್ರು ಆಶ್ಚರ್ಯವೇ, ರೂಮಲ್ಲಿ ಮಲ್ಕೊಂಡ್ರು ಆಶ್ಚರ್ಯವೇ. ಅವನನ್ನು ನಾವು ಎತ್ಕೊಂಡ್ವಿ, ಅಥವಾ ಯಶೋದೆಯೋ ಏನೋ ಮಗುವನ್ನಾಗಿ ಎತ್ಕೊಂಡ್ಲು, ಓ ಹೌದಾ, ಜಗತ್ತನ್ನು ಹೊತ್ತ ದೇವರನ್ನೇ ಹೊತ್ತಿದ್ದಿ, ಜಗತ್ತನ್ನು ಹೊತ್ತು ಬಿಡು, ಆಗಲ್ಲ. ಅಲ್ಲ, ನೀನು ಹುಟ್ಟಿದೆ ಹೇಗೆ? ಮನುಷ್ಯ ಶಿಶು ಹುಟ್ಟೋದೇ ಕಷ್ಟ ಇದೆ. ಈ ದೇಹ ಆ ದೇಹಕ್ಕೆ ಜನಕವೋ, ಆತ್ಮನಿಗೆ ಜನಕ ಅಲ್ಲ. ಆತ್ಮನನ್ನು ನಾನು ಹುಟ್ಟಿಸ್ಲಿಲ್ಲ, ನನ್ನ ದೇಹದಿಂದ ಆ ದೇಹ ಹುಟ್ಟಿತು. ದೇಹ ನಿರ್ಮಾಣ ಪ್ರಜ್ಞಾಪೂರ್ವಕವಾಗಿ ನಾನು ಮಾಡಲಿಲ್ಲ. ಅಂದಮೇಲೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮನುಷ್ಯ ಶಿಶುವನ್ನೇ ಹುಟ್ಟಿಸಲಾಗದ ನಾವು ಅದನ್ನು ಹುಟ್ಟಿಸಬಹುದೇ? ಸತ್ವಂ ಪ್ರಸೀದ ಪರಮೇಶ್ವರ ಪಾಹಿ ವಿಶ್ವಂ ಅಂಶಾವತಾರಕರಣೈರ್ನ ನಮಮಾತಿ ಪುತ್ರ ಆ ಬ್ರಹ್ಮ ಪಾದಪಮಿದಂ ಜಗದೇತದೀಚ ತ್ವತ್ತೋ ವಿಮೋಹಯಸಿ ಕಿಂ ಪುರುಷೋತ್ತಮಾಸ್ಮಾನ್. ನಮಗೆ ಏನು ಹೇಳಿ ಗೊತ್ತಾಗ್ತಾ ಇಲ್ಲ, ಅಬ್ರುಪ್ಟ್ ಎಂಡಿದೆ. ಇಷ್ಟೇ, ನೀನು ನಮ್ಮ ಪ್ರಸನ್ನನಾಗು. ಸತ್ವಂ ಪ್ರಸೀದ ಪರಮೇಶ್ವರ ಪಾಹಿ ವಿಶ್ವಂ. ಅಂಶ ಅವತಾರಗಳು ಹೀಗಿರೋದ್ರಿಂದ ನನ್ನಿಂದಂತೂ ನೀನು ಹುಟ್ಟಿಲ್ಲ, ನಮ್ಮಮ್ಮ ಅಸಿ. ಆ ಬ್ರಹ್ಮ ಪಾದಪಮಿದಂ, ಈ ಬ್ರಹ್ಮದೇವರು ನೆಟ್ಟ ಈ ಜಗತ್ತೆಂಬ ಮರ, ಇದನ್ನು ವಿಮೋಹಯಸಿ, ನೀನು ಮೋಹಗೊಳಿಸ್ತೀಯಾ? ಕಿಂ ಅಸ್ಮಾನ್, ನಮ್ಮ ಪಾಡೇನು? ಅವರನ್ನೇ ಮೋಹಗೊಳಿಸ್ತಾ ಇದ್ದಿ, ನಮ್ಮನ್ನು ಮೋಹಗೊಳಿಸಲ್ವೇ? ಮಾಯಾ ವಿಮೋಹಿತ ದೃಶಾ ತನಯೋ ಮಮೇತಿ ಕಂಸಾದ್ಭಯಂ ಕೃತಮಪಾಸ್ತ ಭಯಾತಿ ತೀವ್ರಂ ನೀತೋಸಿ ಗೋಕುಲ ಮರಾತಿ ಭಯಾಕುಲೇನ ವೃದ್ಧಿಂಗತೋಸ್ತಿ ಮಮ ನಾಸ್ತಿ ಮಮತ್ವಮೀಚ. ನನಗೆ ಮಮತ್ವವಿಲ್ಲ. ಮಮ ಅಂದರೆ ನನ್ನ, ತ್ವಂ ಅಂದರೆ ಭಾವ, ಮಮತಾ ಅಂದರೂ ಅದೇ ಅರ್ಥ. ಮಮತಾ ನನ್ನದು ಅನ್ನುವ ಭಾವ, ನನಗೆ ನನ್ನದು ಅನ್ನುವ ಭಾವ ನಿನ್ನ ಮೇಲಿಲ್ಲ. ಯಾಕೆ ಅಂದರೆ ತಂದೆಯಾದವನು ಭಯದಿಂದ ರಕ್ಷಣೆ ಮಾಡಬೇಕು. ಕಂಸನ ಭಯದಿಂದ ನಿಂತುಕೊಂಡು ಹೋಗಿ ಅಲ್ಲಿಟ್ಟೆ. ನೀನು ಅಲ್ಲಿಂದ ಬಂದು ನನ್ನ ಭಯ ಪರಿಹಾರ ಮಾಡಿದೆ. ನಾನು ನನ್ನ ಮಗ ಅಂತ ನಿನ್ನ ಹೇಳ್ಕೊಳ್ಬೇಕಾ? ಹೇಳ್ಕೊಳ್ಳಿಕ್ಕಾಗತ್ತಾ? ವೃದ್ಧಿಂ ಗತೋಸಿ, ಬೆಳೆದೆ, ನಾನು ಬೆಳೆಸದ್ನ. ಕರ್ಮಾಣಿ ರುದ್ರ ಮರುದಶ್ವಿಶತಕ್ರತೂನಾಂ ಸಾಧ್ಯಾನಿ ಯಸ್ಯ ನ ಭವಂತಿ ನಿರೀಕ್ಷಿತಾನಿ ತ್ವಂ ವಿಷ್ಣುರೀತ ಜಗತಾಮುಪಕಾರ ಹೇತೋಃ ಪ್ರಾಪ್ತೋಸಿ ನ ಪರಿಗತೋ ವಿಗತೋ ಹಿ ಮೋಹಃ. ಬ್ರಹ್ಮ, ರುದ್ರ, ಮರುದ್ದೇವತೆಗಳು, ಇಂದ್ರ ಮೊದಲಾದವರೆಲ್ಲ ಕರ್ಮಗಳನ್ನು ಬೇಕಾದ ಹಾಗೆ ಮಾಡಿದ್ದಾರೆ. ನಿರೀಕ್ಷಿತಾನಿ ನ ಭವಂತಿ, ಅಂದುಕೊಂಡ ಹಾಗಿರಲ್ಲ ಆ ಎಲ್ಲ ಕೆಲಸಗಳು ಕೂಡ. ಆ ಎಲ್ಲ ಕೆಲಸಗಳಿಗೆ ಅಡ್ಡಿ ಬಂದರೆ ಉಪಕಾರಕ್ಕಾಗಿ ನೀನೇ ನಮ್ಮ ಬಳಿ ಬಂದಿದ್ದಿ. ಅವರೆಲ್ಲರ ಕೆಲಸ ಅಡ್ಡ ನಿಂತಿದೆ. ಯಮನ ಕೆಲಸ ಏನು? ಒಂದಿಷ್ಟು ವಯಸ್ಸಾದ ಮೇಲೆ ಜೀವರನ್ನು ಎತ್ತಾಕೊಂಡು ಹೋಗೋದು.
ಬ್ರಹ್ಮದೇವರ ಒಂದು ವರವನ್ನು ಪಡೆದು ಎಷ್ಟು ದಿವಸ ಆದರೂ ಯಮನ ಅಂಕೆಗೆ ಸಿಲುಕದವರಿದ್ದಾರೆ ಅಲ್ವಾ. ಬ್ರಹ್ಮದೇವರ ಕೆಲಸ ಅಡ್ಡಿ, ಇದು ಯಮದೇವರ ಕೆಲಸ ಅಡ್ಡಿ ಆಯಿತು. ಬ್ರಹ್ಮದೇವರ ಕೆಲಸ ಏನು? ಅವರವ್ರ ಸಾಧನೆ ಮಾಡಿಸೋದು. ಆ ಸಾಧನೆ ಒಂದು ಹಂತಕ್ಕೆ ಬಂದಿದೆ, ಅದು ಹಾಗೆ ಮುಂದುವರೆದ್ರೆ ಅವ್ರ ಕೆಲಸಕ್ಕಡ್ಡಿ. ಹಾಗೆ ಪ್ರತಿಯೊಬ್ಬರ ಕೆಲಸ ನಿಂತಿದೆ. ಆ ನಿಂತ ಕೆಲಸಕ್ಕೆ ಚಾಲನೆ ಕೊಡಲಿಕ್ಕೆ ನೀನು ಬಂದಿರೋದು. ನಮ್ಗೆ ಅರ್ಥ ಆಗಿದೆ ಏನು? ಜಗತಾಂ ಉಪಕಾರ ಹೇತೋ ಪ್ರಾಪ್ತೋಸಿ. ಅದರಿಂದಾಗಿ ಪರಿಗತೋ ವಿಗತೋ ಹಿ ಮೋಹ. ನಮಗೆ ಮೋಹ ಇಲ್ಲ, ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ, ಮತ್ತೆ ಬಂದರೆ ಗೊತ್ತಿಲ್ಲ. ಹೀಗನ್ನುವಲ್ಲಿಗೆ 20ನೇ ಅಧ್ಯಾಯ ಮುಗಿದಿದೆ. ತೌ ಸಮುತ್ಪನ್ನ ವಿಜ್ಞಾನೌ ಭಗವತ್ಕರ್ಮದರ್ಶನಾತ್ ದೇವಕೀ ವಸುದೇವೌತು ದೃಷ್ಟ್ವಾ ಮಾಯಾಂ ಪುನರ್ಹರಿಃ ಮೋಹಾಯ ಯದು ಚಕ್ರಸ್ಯ ವಿತತಾನಚ ವೈಷ್ಣವಂ. ಇಷ್ಟು ಹೇಳಿದ ಮೇಲೆ ದೇವರು ಆಯಿತು ನಿಮಗೆ ಮೋಹ ಉಂಟು ಮಾಡಬೇಕು ಅಂತ ಹೇಳಿದನಂತೆ. ಅವನ ಮಾತಿನಿಂದ ಮತ್ತೆ ಮೋಹ ಕವಿದುಬಿಡ್ತು. ಏನಂತ? ಉವಾಚ ಚಾಂಬಹೇ ಪಿತಾತ ಚಿರಾದುತ್ಕಂಠಿತೇನ ಮೇ ಭವತೌ ಕಂಸಭೀತೇನ ದೃಷ್ಟೌ ಸಂಕರ್ಷಣೇನ ಚ. ಅಪ್ಪ ಅಮ್ಮ ಕ್ಷಮಿಸಿಬಿಡಿ, ನಿಮ್ಮನ್ನು ಇಷ್ಟು ತಡ ಮಾಡಿ ನೋಡೋದಾಯಿತು. ಸುಖವಾಗಿ ಹಾಯಂತ ದನ ಮೇಯಿಸ್ಕೊಂಡು ಫ್ರೆಂಡ್ಸ್ ಜೊತೆ ತಿರುಗಾಡ್ತಾ ಇದ್ಬಿಟ್ಟಿದ್ವಿ, ನಿಮ್ಮನ್ನು ನೋಡೋದು ತಡ ಆಯಿತು. ನೀವು ಕಂಸದಿಂದ ಭಯಗೊಂಡಿದ್ರಿ, ಅದನ್ನು ಮೊದಲೇ ಪರಿಹಾರ ಮಾಡಬೇಕಾಯಿತು, ಮಾಡಲಿಲ್ಲ. ಕುರುವತಾಂ ಯಾತಿ ಯಕ್ಕಾಲೋ ಮಾತಾ ಪಿತ್ರೋರ ಪೂಜನಂ ತತ್ಖಂಡಮಾಯುಚೋ ವ್ಯರ್ಥಂ ಅಸಾಧೂನಾಂ ಹಿ ಜಾಯತೆ. ತಂದೆ ತಾಯಿಗಳ ಪೂಜೆಯನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಪಾಪ ಬರೋಲ್ವೇ? ಅಷ್ಟು ಆಯುಷ್ಯ ವ್ಯರ್ಥ ಆಗಲ್ವೇ? ನೋಡಿ, ನಮ್ದಾಯ್ತು ಏನು ಮಹಾ 13 ವರ್ಷ ಹಂಗೆ ತಗೊಂಡ್ರು. ಗುರುದೇವ ದ್ವಿಜಾತೀನಾಂ ಮಾತಾ ಪಿತ್ರೋಶ್ಚ ಪೂಜನಂ ಕುರುವತಾಂ ಸಫಲಂ ಕಾಲಃ ದೇಹಿನಾಂ ತಾತ ಜಾಯತೆ. ಗುರುಗಳು, ದೇವತೆಗಳು, ಬ್ರಾಹ್ಮಣರು, ತಂದೆ ತಾಯಿ ಅವರ ಪೂಜನೆಯನ್ನು ಮಾಡ್ತಾನೆ ಈ ಕಾಲವನ್ನು ಕಳಿಬೇಕಾಗತ್ತೆ. ತತ್ಕ್ಷಂತವ್ಯಮಿದಂ ಸರ್ವಂ ಅತಿಕ್ರಮಕೃತಂ ಪಿತಃ ಕಂಸವೀರ್ಯ ಪ್ರತಾಪಾಭ್ಯಾಂ ಆವಯೋ ಪರವಶ್ಯಯೋ. ಇದನ್ನೆಲ್ಲವನ್ನ ನಾವು ತಡವಾಗಿ ಮಾಡಿದೆವು. ಕಂಸನ ವೀರ್ಯದಿಂದ, ಪ್ರತಾಪದಿಂದ ನಮಗೆ ಇಷ್ಟು ದಿವಸ ಬರಲಿಕ್ಕಾಗಲಿಲ್ಲ, ನಿಮ್ಮ ಪೂಜೆ ಮಾಡಲಿಕ್ಕಾಗಲಿಲ್ಲ. ಪರವಶ್ಯಯೋ, ಯಾರಿಗೋ ಅಧೀನರಾಗಿದ್ದು ಬಿಟ್ವಿ, ಯಾರ್ದೋ ವಶ. ಬುದ್ಧಿನೇ ಇರಲಿಲ್ಲ, ಆಗ ಅಲ್ಲಿ ಬೆಳೆದ್ವಿ. ಪ್ರಸಂಗ ಬರಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ದಿವಸ ಕಾಳದು. ಪ್ರಸಂಗವೂ ಬಂತು, ಬುದ್ಧಿಯೂ ಇತ್ತು, ಬಲವೂ ಇತ್ತು, ಏನೋ ನಿಮ್ಮನ್ನು ನೋಡಿದ್ದಾಯಿತು. ಪರಾಚರ ಉವಾಚ ಇತ್ಯುಕ್ತ್ವಾ ತಪ್ರಣಮ್ಯೋಭೌ ಯದು ವೃದ್ಧಾನ್ ಅನುಕ್ರಮಾತ್ ಯತಾವದಭಿಪೂಜ್ಯಾಥ ಚಕ್ರತು ಪೌರಮಾನನಂ. ಯಾವಾಗ ತಂದೆ ತಾಯಿಗಳ ನಮಸ್ಕಾರ ಆಯಿತು, ಉಳಿದ ಯಾದವರನ್ನು, ಯದು ವೃದ್ಧರನ್ನು ಹೈರಾರ್ಕಿಯ ಪ್ರಕಾರ ನಮಸ್ಕಾರ ಮಾಡಿ ಎಲ್ಲರಿಗೂ ಸನ್ಮಾನ ಮಾಡಿದ್ದಾಯಿತು. ಅಂದರೆ ನಮಸ್ಕಾರದ ಒಂದು ಒಪ್ಪಿಗೆ. ಕಂಸಪತ್ನಸ್ತತಃ ಕಂಸಂ ಪರಿವಾರ್ಯ ಹತಂ ಭುವಿ ವಿಲೇಪುರ್ಮಾತರಶ್ಚಾಸ್ಯ ದುಃಖ ಶೋಕ ಪರಿಪ್ಲುತಾ. ಕಂಸ ಸತ್ತಿದ್ದಾನೆ. ಆ ಸತ್ತ ಕಂಸನ ಸುತ್ತ ಅವನ ಹೆಂಡತಿಯರು, ತಾಯಂದಿರು ಹೋ ಅಂತ ಅಳುತ್ತಾ ಇದ್ದಾರೆ. ಬಹುಪ್ರಕಾರಮತ್ಯರ್ಥಂ ಪಶ್ಚಾತ್ತಾಪಾತುರೋ ಹರಿ ತಾಸ್ ಸಮಾಶ್ವಾಸಯಾಮಾಸ ಸ್ವಯಮಸ್ತ್ರ ಅವಿಲೇಕ್ಷಣ. ಆಮೇಲೆ ಬಹುಪ್ರಕಾರಂ, ಅವರು ಒಬ್ಬೊಬ್ಬರು ಒಂದೊಂಥರ ವಿಲಾಪ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಪಶ್ಚಾತ್ತಾಪಾತುರ, ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ನೀರು ತಂದುಕೊಂಡಂತೆ ದೇವರು. ಕಣ್ಣಲ್ಲಿ ನೀರು ತಂದುಕೊಂಡು ಏನೋ
ಅವನು ಅನಿವಾರ್ಯವಾಗಿ ನನ್ನನ್ನು ಕೊಲ್ಲಲಿಕ್ಕೆ ಬಂದಾಗ ಆತ್ಮರಕ್ಷಣೆಗಾಗಿ ಅವನನ್ನು ಕೊಂದುಬಿಟ್ಟೆ, ಕ್ಷಮಿಸಿ ಅಂತ ಸಂತೈಸಿದನಂತೆ. ಆಮೇಲೆ ಉಗ್ರಸೇನಂ ತಥೋ ಬಂಧಾತ್ ಮುಮೋಚ ಮಧುಸೂದನ ಅಭ್ಯಸಿಂಚ ತದೈವೈನಂ ನಿಜ ರಾಜ್ಯೇ ಹತಾತ್ಮಜಂ. ಉಗ್ರಸೇನನನ್ನು ಕಟ್ಟಿ ಹಾಕಿಬಿಟ್ಟಿದ್ದ ಅವನು ಬಂಧನದಲ್ಲಿ. ನಮ್ಮ ಸೇಮ್ ಅವನು ಆ ತಾಜ್ ಮಹಲ್ ಕಟ್ಟಿದ ಮುಟ್ಟಾಳನ ಮಗ ಯಾರ್ರಿ ಅವನು? ಔರಂಗಜೇಬು. ಆ ಔರಂಗಜೇಬು ಅವರ ಅಪ್ಪನನ್ನು ಬಂಧಿಸಿಬಿಟ್ಟ. 3 ಜನ, ಅವನ ಹೆಸರೇನು? ಶಹಜಹಾನ್. ಆ 3 ಜನ ಅವರ ಅಣ್ಣಂದಿರಿದ್ದರು, ದಾರಾಶುಕೋ ಮೊದಲಾದವರು. ಅವರನ್ನು ಅದ್ಭುತವಾಗಿ ಸನ್ಮಾನ ಮಾಡಿ ಮೇಲ್ಗಡೆ ಕಳಿಸ್ದ. ಆನೆಯಿಂದ ತುಳಿಸಿ ಶಾಂತಿಯಿಂದ ಅವ್ರನ್ನ ಮೇಲ್ಗಡೆ ಕಳಿಸ್ಬಿಟ್ಟ. ಉಗುರುಗಳನ್ನು ಕಿತ್ತು, ಚರ್ಮ ಹಾಗೆ ಸುಲಿದು, ಏನೂ ನೋವಾಗದಂತೆ ಅವ್ರನ್ನ ಮೇಲ್ಗಡೆ ಕಳಿಸ್ದ. ಅವನು ಮಾಡಿದ ಕೆಲಸ ಕಂಸ ಅವತ್ತೇ ಮಾಡಿಬಿಟ್ಟಿದ್ದ. ಅಪ್ಪನನ್ನು ಕಟ್ಟಿ ಹಾಕಿದ್ದ, ಅವನನ್ನು ಬಿಡಿಸಿದ. ಆ ಅಪ್ಪನಿಗೆ ಪಟ್ಟಾಭಿಷೇಕ ಮಾಡಿದ್ದು ಕೃಷ್ಣ. ರಾಜ್ಯೇ ವಿಚಿಕ್ತ ಕೃಷ್ಣೇನ ಯದು ಸಿಂಹಸುತಸ್ಯ ಸಹ ಚಕಾರ ಪ್ರೇತ ಕಾರ್ಯಾಣಿ ಯೇ ಚಾನ್ಯೇ ತತ್ರ ಘಾತಿತಾಹ. ನೀವು ಹರಿವಂಶಕ್ಕೂ ಹೋಗಿ ಬಂದರೆ ಅಂತಹ ಉಗ್ರಸೇನ ಮಗನಿಂದ ನೊಂದು ಬೆಂದು ಸೆರೆಮನೆಯಲ್ಲಿದ್ದವ ರಾಜ ಆದಮೇಲೆ ಅವನಿಗೆ ಕಂಸನ ಪ್ರೇತ ಕಾರ್ಯ ಮಾಡ್ತೇನೆ, ಅನುಮತಿ ಕೊಡು ಅಂತ ಹಿಂಜರಿಕೆಯಿಂದ ಕೇಳಿದಂತೆ. ದೇವರಾಯಿತು, ಸಾಯೋ ತನಕ ಅಷ್ಟೇ ತಾನೆ, ಹೆಣದ ಮೇಲೆ ಏನು ದ್ವೇಷ? ಹೆಣವನ್ನು ಹೊಡೆಯೋದು, ಒದಿಯೋದು ಅಂತಂದರೆ ದೇಹವೇ ಆತ್ಮ ಅನ್ನೋ ಭ್ರಮೆ ಇರಬೇಕು, ಇಲ್ಲಾಂದ್ರೆ ಆಗಲ್ಲ. ಹೆಣಕ್ಕೆ ಅವಮಾನ ಮಾಡೋದು ಯಾವಾಗ ಅಂದರೆ ದೇಹವೇ ಆತ್ಮ ಅನ್ನೋ ಭ್ರಮೆ ಇದ್ದಾಗ. ಅದನ್ನು ಒದಿಯೋದು ಅವೆಲ್ಲ ದೇವರು ಹೇಳಿದ, ಇಲ್ಲಪ್ಪ ಮಾಡು. ಅವನು ರಾಜ್ಯ ತಗೊಳ್ಳಿ ಅಂತಲೂ ಹೇಳಿದಾಗ ಅವನೇನು ಹೇಳ್ದ ಅಂತ ಹರಿವಂಶದಲ್ಲಿದೆ. ಕೃತೋರ್ಧ್ವದೈಹಿಕಂ ಚೈನಂ ಸಿಂಹಾಸನಗತಂ ಹರಿಃ ಉವಾಚ ಜ್ಞಾಪಯ ವಿಭೋ ಯತ್ ಕಾರ್ಯಮವಿಶಂಕಿತ. ಔರ್ಧ್ವದೈಹಿಕ ಕ್ರಿಯೆ ಮುಗಿದು ಅವನು ಪಟ್ಟಕ್ಕೆ ಏರಿದ. ಕೃಷ್ಣನೇ ಹಿಂದ್ಗಡೆ ಕೆಳಗಡೆ ನಿಂತು ಆಜ್ಞಾಪಯ ವಿಭೋ ಯತ್ ಕಾರ್ಯಮವಿಶಂಕಿತ, ಆಜ್ಞೆ ಮಾಡಿ ಏನು ಮಾಡಬೇಕು ಅಂತ ಅಂದ. ಅದಕ್ಕೊಂದು ಬಾಲ ಸೇರಿಸಿದ, ಅವಿಶಂಕಿತ, ಭಯ ಇಲ್ಲದೆ ಹೇಳಿ ಆಯ್ತಾ ಅಂತ. ಜಯಾತಿ ಶಾಪಾದ್ವಂಸೋಯಂ ಅರಾಜ್ಯಾರ್ಹೋಪಿ ಸಾಂಪ್ರತಂ ಮಯಿ ಭೃತ್ಯೆ ಸ್ಥಿತೇ ದೇವಾನ್ ಆಜ್ಞಾಪಯತಿ ಕಿಂ ನೃಪೈಹಿ. ಯಯಾತಿ ಶಾಪದಿಂದ ನಮ್ಮ ವಂಶದಲ್ಲಿ ರಾಜರು ಯಾರೂ ಆಗಲ್ಲ, ಗಣಮುಖ್ಯಸ್ಥರಾಗ್ಬೋದು, ಗಣಾಧ್ಯಕ್ಷರಾಗಬಹುದು. ಯಾಕೆಂದರೆ ಯಾದವರಿಗೆ ಆ ಶಾಪ ಇದೆ. ಸ್ವಯಂ ಯಯಾತಿ ತನ್ನ ಮಗನಾದ ಯಾದವರ ಯದುಗಳ ವಂಶ ರಾಜ್ಯವಾಳದಿರಲಿ ಅಂದ. ಅವನ ಶಾಪದಿಂದ ನಾನು ಏರಲಿಲ್ಲ, ನಿಮ್ಮನ್ನು ಏರಿಸಿದ್ದೇನೆ, ಆಯಿತಾ? ಈಗ ನೋಡಿ, ನಾನು ನಿಮ್ಮ ಭೃತ್ಯನಾಗಿ ಇದ್ದೇನೆ. ದೇವತೆಗಳಿಗೆ ಬೇಕಾದರೂ ಆಜ್ಞೆ ಮಾಡಿ ನಡೆಸ್ಕೋಣ, ಈ ರಾಜರೆಲ್ಲ ಯಾವ ಲೆಕ್ಕ? ಮಯಿ ಭೃತ್ಯೆ ಸ್ಥಿತೇ ದೇವಾನ್ ಆಜ್ಞಾಪಯತು ಕಿನ್ ನೃಪೈ. ಈ ರಾಜರನ್ನೆಲ್ಲ ಯಾವ ಲೆಕ್ಕ ಇಟ್ಕೊಳ್ತಾನೆ? ದೇವತೆಗಳಿಗೆ ಆಜ್ಞೆ ಮಾಡಿದರೂ ಅದು ಆಗುವಂತ ನಾನು ನೋಡ್ಕೊಳ್ತೇನೆ. ಇತ್ಯುಕ್ತ್ವಾ ಸೋಸ್ಮರದ್ವಾಯುಂ ಆಜಗಾಮ ಚ ತತ್ಕ್ಷಣಾತ್. ಉವಾಚ ಚೈನಂ ಭಗವಾನ್ ಕೇಶವ ಕಾರ್ಯಮಾನುಷಃ. ಪುರಾಣಗಳನ್ನು
ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇನ್ನು ಮುಂದೆ ನಾವಿದನ್ನು ನೋಡಬೇಕಾಗತ್ತೆ. ಆಮೇಲೆ ವಾಯುದೇವರನ್ನು ನೆನಪಿಸಿಕೊಂಡಂತೆ. ವಾಯುದೇವರು ಬಂದ ಕೂಡಲೇ ವಾಯುವಿಗೆ ಆಜ್ಞೆ ಮಾಡಿದನಂತೆ, ಗಚ್ಚೇದಂ ಬ್ರೂಹಿ ವಾಯೋತ್ವಂ ಅಲಂ ಗರ್ವೇಣ ವಾತವ ದೀಯತಾ ಮುಗ್ರಸೇನಾಯ ಸುಧರ್ಮ ಭವತಾತ್ವಯ. ಹೋಗೋ ವಾಯುವೇ, ಇಂದ್ರನಿಗೆ ಅಹಂಕಾರ ಪಡಲು ಕಾರಣವಿಲ್ಲ ಎಂದು ಹೇಳು. ಉಗ್ರಸೇನ ಆಜ್ಞೆ ಮಾಡ್ತಾ ಇದ್ದಾನೆ, ಸುಧರ್ಮ ಸಭೆಯನ್ನು ತಂದು ಬಿಡುವಂತ. ಭಾಗವತದಲ್ಲಿ ಮತ್ತು ಬೇರೆ ಪುರಾಣಗಳಲ್ಲಿ ಸುಧರ್ಮ ಸಭೆ ತರೋದಿದೆ ಯಾವಾಗ? ದ್ವಾರಾವತಿ ಆದಾಗ. ದ್ವಾರಾವತಿ ಆಗಿದ್ದು ಯಾವಾಗ ಅಂದರೆ ಕೃಷ್ಣನ 25ನೇ ವಯಸ್ಸಿನಲ್ಲಿ. ಇಲ್ಲಿ ನಡೀತಾ ಇರುವ ಘಟನೆ ಕಂಸನನ್ನು ಕೊಂದದ್ದು 13ನೇ ವಯಸ್ಸು. ಇನ್ನೂ 12 ವಯಸ್ಸಿಗಿಂತ ಮೊದಲೇನೆ ಈ ತರಹ ಆಗೋಯ್ತೆ. ಇಲ್ಲ, ಸಮೂಹ ಮಾಡಿ ಕಲಸ ಮೇಲೋಗರ ಮಾಡಿ ಹೇಳಿತ್ತು. ಪುರಾಣಗಳ ಶೈಲಿಯೇ ಹಾಗೆ. ನಾವೇನು ಮಾಡಬೇಕು? ಅದನ್ನು ಬಿಡಿಯಾಗಿಸಿಕೊಂಡು ಒನ್ ಆ್ಯಂಡ್ ಓನ್ಲಿ ನಿರ್ಣಯ, ಈ ತರಹದ ಬಗ್ಗೆ ಎಲ್ಲ ಮಾತನಾಡೋದು. ಇದನ್ನು ಕಾಲತಃ ಅಂತ ಯೋಚನೆ ಮಾಡದೆ ಪ್ರತಿಲೋಮ, ನಂತರದ ಘಟನೆಗಳನ್ನು ಮೊದಲು ಹೇಳ್ತಾರೆ, ಮೊದಲಿನ ಘಟನೆಗಳನ್ನು ನಂತರ ಹೇಳ್ತಾರೆ. ಅಲ್ಲಿ ಪುರುಷ ವ್ಯತ್ಯಾಸ ಮಾಡ್ತಾರೆ, ದೇಶ ವ್ಯತ್ಯಾಸ ಮಾಡ್ತಾರೆ, ಕಾಲ ವ್ಯತ್ಯಾಸ ಮಾಡ್ತಾರೆ. ಈ ವ್ಯತ್ಯಾಸಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಪುರಾಣವನ್ನು ಓದಬೇಕು. ಅದರಿಂದಾಗಿ ಸುಧರ್ಮ ಸಭೆ ಬಂದಿದ್ದು ದ್ವಾರಕೆಗೆ. ಇಲ್ಲಿ ಆವಾಗ ಬರೋದನ್ನು ಮಧುರೆಗೆ ಬಂತು ಅಂತ ಹೇಳಿಬಿಟ್ರು. ಕೃಷ್ಣೋ ಬ್ರವೀತಿ ರಾಜಾರ್ಹಂ ಏತದ್ರತ್ನಮನುತ್ತಮಂ ಸುಧರ್ಮಾಖ್ಯ ಸಭಾಯುಕ್ತಂ ಅಸ್ಯಾಂ ಯದುಭಿರಾಸಿತುಂ. ಆಮೇಲೆ ಕೃಷ್ಣ ಏನು ಮಾಡಿದ? ಹೇಳಿದ, ಎಲ್ಲ ಯಾದವರ ಜೊತೆಗೆ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಆಸನ, ಇದು ಸಭೆ ಬೇಕು. ಆಯಿತು. ಈ ರೀತಿಯಾಗಿ ಹೇಳಿದಾಗ ಪವನೋಗತ್ವ ಸರ್ವಮಾಹ ಚಚೀಪತಿ, ಇಂದ್ರನಿಗೆ ಹೋಗಿ ಅವನು ಹೇಳಿದ. ಅವನು ಸುಧರ್ಮ ಅನ್ನುವ ಸಭೆಯನ್ನು ವಾಯುದೇವರಿಗೆ ಕೊಟ್ಟ. ವಾಯುದೇವರು ಆ ಇಡೀ ಸಭೆಯನ್ನು ತಂದು ಇಲ್ಲಿ ಇಟ್ಟರು. ವಿದಿತಾಖಿಲ ವಿಜ್ಞಾನವು ಸರ್ವಜ್ಞಾನಮಯಾವಪಿ ಶಿಷ್ಯಾಚಾರ್ಯಕ್ರಮಂ ವೀರವು ಚಾಪಯಂತವು ಯದೂತ್ತಮವು. ಆಮೇಲೆ ಅವ್ರಿಗನ್ನಿಸಿತು ನಾರ್ಮಲ್ ಜನರ ಥರ ವಿದ್ಯೆ ಕಲಿಬೇಕು ಅಂತ. ಇಷ್ಟೆಲ್ಲ ಮಾಡಿ ಆದಮೇಲೆ ಸರಿ, ಸಾಂದೀಪಿನಿ ಅಂತ ಅವನು ಅವಂತಿಪುರವಾಸಿ, ಅವಂತಿ ಪಟ್ಟಣದಲ್ಲಿ ಇದ್ದ. ಅವನ ಹತ್ರ ಹೋದರು ವಿದ್ಯೆಗಾಗಿ, ಉಪನಯನ ಮಾಡಿಕೊಂಡು. ವೇದಾಭ್ಯಾಸಕೃತ ಪ್ರೀತಿ ಸಂಕರ್ಷಣ ಧನಾರ್ದನವು ತಸ್ಯ ಶಿಷ್ಯತ್ವಮಭ್ಯೇತ್ಯ ಗುರುವೃತ್ತಿಪರೌಹಿತವು. ಅವರು ಚೆನ್ನಾಗಿ ಗುರುವೃತ್ತಿಯನ್ನು ಮಾಡಿದರು. ಧನುರ್ವೇದ, ಅದರ ರಹಸ್ಯ, ಅದರ ಸಂಗ್ರಹ ಎಲ್ಲ ವೇದ ಮೊದಲಾದವುಗಳನ್ನು ಅಹೋರಾತ್ರೈಶ್ಚತುಷ್ಷಷ್ಟ್ಯ ತದದ್ಭುತಮಭೂದ್ವಿಜ 64 ದಿವಸಗಳಲ್ಲಿ ಆಗಿ ಹೋಯಿತು. ಆ ವಿದ್ಯಾಭ್ಯಾಸ ಮುಗಿದು ಹೋಯಿತು. 4 ವೇದಗಳು, ಅಂಗಗಳು, ಸರ್ವಶಾಸ್ತ್ರಗಳು, ಸಮಗ್ರ ಅಸ್ತ್ರಗಳು ಎಲ್ಲವನ್ನು ಇಷ್ಟೇ ದಿವಸದಲ್ಲಿ ಕಳಿತು ಗುರುದಕ್ಷಿಣೆ ಕೇಳಿ ನಿಮಗೆ ಎಂದ್ರಂತೆ. ಸೋಪ್ಯತೀಂದ್ರಿಯಮಾಲೋಕ್ಯ ತಯೋ ಕರ್ಮ ಮಹಾದ್ಯುತಿ. ಆಗ ಅವನು ಹೋಗಿ ಹೆಂಡತಿಯನ್ನು ಕೇಳಿದ. ಹೆಂಡತಿ ಹೇಳಿದ್ಲು, ಆಯಿತು ಈ ವರ ಕೇಳಿ ಅಂತ. ಅವನು ಏನೇ ಮಾಡಿದ? ಹೇಳಿದ, ಹೋಗಿ ನನ್ನ ಮಗ ಸತ್ತು ಹೋಗಿದ್ದಾನೆ ಎಷ್ಟೋ ವರ್ಷಗಳ ಹಿಂದೆ, ಅವನನ್ನು ಕರ್ಕೊಂಡು ಬನ್ನಿ, ನನಗೆ ಬೇಕು ಅಂತ ಹೇಳಿದ ಅನ್ನುವಲ್ಲಿಗೆ 26ನೇ ಶ್ಲೋಕ ಆಗಿದೆ. ಇನ್ನು 11:50 11:55 ನಾವು ವಿಷ್ಣು ತತ್ವ ನಿರ್ಣಯ ಮಾಡೋಣ.
ಕೃಷ್ಣಾರ್ಪಣಮಸ್ತು.